ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಳ್ಳಾರಿಯ BDDS ಅಲ್ಲಿ ಇವತ್ತೊಂದು ಕರಪತ್ರ ಮತ್ತು ಸ್ಟಿಕ್ಕರ್ ಆಟೋಗಳಿಗೆ ಮತ್ತು ಗೋಡೆಗಳಿಗೆ ಅಂಟಿಸುವಂಥ ಸ್ಟಿಕ್ಕರ್ಗಳನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮದಲ್ಲಿದ್ದೀವಿ. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ, ಇದೇ 14ನೇ ತಾರೀಕಿಗೆ ಬಳ್ಳಾರಿಯಲ್ಲಿ KRS ಪಕ್ಷದ ವತಿಯಿಂದ ಅದ್ಧೂರಿಯಾದಂಥ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯಲ್ಲಿ ಪಾಂಪ್ಲೆಟ್ಗಳನ್ನು ಹಂಚುವಂಥದ್ದು, ಪೋಸ್ಟರ್ಗಳನ್ನು ಹಂಚುವಂಥದ್ದು, ಬ್ಯಾನರ್ಗಳನ್ನು, ಧ್ವಜಗಳನ್ನು ಕಟ್ಟುವಂಥದ್ದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಈ ಚಾಲನಾ ಸಂದರ್ಭದಲ್ಲಿ KRS ಪಕ್ಷದ SC/ST ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಕುಮಾರ್ HV ಅವರು ಇದ್ದಾರೆ. ಅದೇ ರೀತಿಯಾಗಿ ರಾಜ್ಯ ರೈತ ಘಟಕದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಜೋಗನಹಳ್ಳಿ ಗುರುಮೂರ್ತಿ ಸರ್ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ SC/ST ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಸವಪ್ರಭು ಮೇಧಾ ಅವರಿದ್ದಾರೆ. ಅದೇ ರೀತಿಯಾಗಿ ಬಳ್ಳಾರಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇಗೊಂದರ್ ಅವರಿದ್ದಾರೆ. ಜೊತೆಗೆ ನಮ್ಮ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಬಳ್ಳಾರಿ ಅವರಿದ್ದಾರೆ. ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುತ್ತು ಮರ್ನೂರ್ ಅವರಿದ್ದಾರೆ. ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಾನ್ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ SC/ST ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನರಸಿಂಹರಾಜು CN ಅವರಿದ್ದಾರೆ. ಅದೇ ರೀತಿಯಾಗಿ ಪಕ್ಷದ ಇನ್ನೂ ಹಲವಾರು ಮುಖಂಡರ ನೇತೃತ್ವದಲ್ಲಿ ಈ ಒಂದು ಪೋಸ್ಟರ್ ಮತ್ತು ಬ್ಯಾನರ್ ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗ SC/ST ಘಟಕ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ HV ಅವರು ಮತ್ತು ರಾಜ್ಯ ರೈತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜೋಗನಹಳ್ಳಿ ಗುರುಮೂರ್ತಿ ಅವರು ಈ ಒಂದು ಕರಪತ್ರಗಳು ಮತ್ತು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಬೇಕು. ಅವರ ಸಮ್ಮುಖದಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಈ ಒಂದು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಸರ್. ಅದೇ ರೀತಿ ಬಳ್ಳಾರಿ ಜಿಲ್ಲಾ ಘಟಕದವರು ಕೂಡ ಇದಕ್ಕೆ ಬಹಳಷ್ಟು ಸಹಕಾರಿಯಾಗಿದ್ದಾರೆ. ಈಗ ಇದು ಭೀಮೋತ್ಸವ ಕಾರ್ಯಕ್ರಮಕ್ಕೆ ಬಳ್ಳಾರಿಯಲ್ಲಿ ಇದೆ 14ಗೆ ನಡೆಯುವಂಥ ಭೀಮೋತ್ಸವ ಕಾರ್ಯಕ್ರಮದ ಕುರಿತಾಗಿ ಪ್ರಚಾರ, ಈ ಒಂದು ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಕರಪತ್ರಗಳನ್ನು ಇದು ಈ ಕಾರ್ಯಕ್ರಮದ ಒಂದು ವಿಶೇಷತೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಜೋಗನಹಳ್ಳಿ ಗುರುಮೂರ್ತಿರವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಮಾನ್ಯ ಕನ್ನಡ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಸಾಂಸ್ಕೃತಿಕತೆ, ರಾಜಕೀಯತೆ, ಸಾಮಾಜಿಕತೆ ಕುಸಿದು ಹೋಗಿದೆ. ಸಮಾಜಕ್ಕೆ ತುಕ್ಕು ಹಿಡಿದಂಥ ಪರಿಸ್ಥಿತಿ ಬಂದಿದೆ. ಆ ತುಕ್ಕನ್ನು ಬಿಡಿಸ್ಬೇಕು ಅಂತಂದರೆ ನಮ್ಮ ಯುವಕರಿಗೆ ಅವರ ನರನಾಡಿಗಳಲ್ಲಿ ಉಪ್ಪಿನ ರೀತಿಯಲ್ಲಿ ಗಟ್ಟಿಗೊಳ್ಳಬೇಕು. ಅದಕ್ಕೋಸ್ಕರ ನಾವು ಎಲ್ಲ ಮಹನೀಯರ, ಈ ದೇಶಕ್ಕೆ ಏನೇನು ಮಹತ್ವವಾದ ಕೆಲಸವನ್ನು ಮಾಡಿದ್ದಾರೆ ಅಂಥ ಮಹನೀಯರ ಜಯಂತಿಯನ್ನು ಆಚರಿಸಿಕೊಂಡು ನಿರಂತರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬರ್ತಾ ಇದೆ. ಆ ಅಂಗವಾಗಿ ಬರೋ 14ರಂದು ಸೋಮವಾರ ಬಳ್ಳಾರಿಯ ರಾಘವ ಕಲಾಮಂದಿರದಲ್ಲಿ ಭೀಮೋತ್ಸವ ಅಂತ ನಮ್ಮ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಭೀಮೋತ್ಸವ ಅನ್ನೋ ಹೆಸರಿನಲ್ಲಿ ಆಚರಿಸ್ತಾ ಇದ್ದೇವೆ. ಮಾನ್ಯ ಬಂಧುಗಳೇ, ನಮಗೆ ಒಂದು ಭಾರತೀಯರಿಗೆ ಬೇಕಾದಂಥ ಒಂದು ಸಂವಿಧಾನವನ್ನು, ಒಂದು ಕಾನೂನನ್ನು ನಿರ್ಮಾಣ ಮಾಡಿಕೊಟ್ಟಂಥ ಮಹಾತ್ಮ ನಮ್ಮ ಅಂಬೇಡ್ಕರ್ ಅವರ ಬಗ್ಗೆ ನಾವು ಹೊಗಳೋದಲ್ಲ, ಹೊರದೇಶದ ಭಾಳ ಜನ ಅದರ ಬಗ್ಗೆ ಹೊಗಳಿಕೆ ಮಾತನಾಡಿದ್ದಾರೆ. ವಿಶ್ವಸಂಸ್ಥೆಯಂತೂ ಅವರನ್ನು ಕೊಂಡಾಡಿದೆ. ಜ್ಞಾನದ ಪ್ರತೀಕವಾದಂಥ ಅಂಬೇಡ್ಕರ್ ಅವರ ಜಯಂತಿಯನ್ನು ಜ್ಞಾನದ ದಿನ ಅಂತ ಆಚರಿಸೋದಕ್ಕೆ ವಿಶ್ವಸಂಸ್ಥೆ ಸನ್ಮಾನ ಮಾಡಿದೆ. ಮಾನ್ಯ ಬಂಧುಗಳೇ, ಆ ಕಾರಣ ನಾವು ಹೇಳ್ತಾ ಇದ್ದೇವೆ, ನಮ್ಮೆಲ್ಲೇ ಕತ್ಲೆ ಇದೆ, ಭಾರತ ದೇಶದಲ್ಲೇ ಇವತ್ತು ಕತ್ಲೆ ಇದೆ. ಅದನ್ನು ಹೊರದೋಡಿಸ್ಬೇಕು ಅಂತಂದರೆ ನಾವು ಎಲ್ಲ ಜನ ಒಟ್ಟಾಗಿ ರಾಷ್ಟ್ರೀಯ ಭಾವನೆಯಿಂದ ಒಟ್ಟಾಗಿ ಹೋರಾಟ ಮಾಡಿ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು.
ನಮಗೆ ಮೊದಲು ಸದ್ಭಾವನೆ ಮತ್ತು ಪ್ರೀತಿಯನ್ನು ದೇಶದಲ್ಲಿ ಹರಡುವಂಥ ಕೆಲಸ ಆಗಬೇಕು. ಇವತ್ತಿನ ರಾಜಕೀಯ ಸಂದರ್ಭವನ್ನು ಯೋಚನೆ ಮಾಡಿದ್ರೆ ಇದು ಆಗ್ತಾ ಇಲ್ಲ. ಇದು ಅತ್ಯಂತ ಅಪಾಯಕಾರಿಯಂಥ ಸಂದರ್ಭ ಆಗಿದೆ. ಆ ಕಾರಣ ನಾನು ಒತ್ತಿ ಹೇಳ್ತಾ ಇದ್ದೇನೆ, ನಮ್ಮ ಯುವಕರು ಯಾವ ಕಾರಣಕ್ಕೂ ಜಾತಿ ಮತ ಭೇದ ಮಾಡ್ತಾನೆ ಎಲ್ಲರೂ ದೇಶ ಕಟ್ಟುವ ಕಾರ್ಯದಲ್ಲಿ ಒಗ್ಗೂಡಿ ಕೆಲಸ ಮಾಡಬೇಕು. ನಾವೆಲ್ಲ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಒಂದು ಅನ್ನೋ ಏಕೋಭಾವನೆ ನಮ್ಮಲ್ಲಿ ಬಂದರೆ ಅವತ್ತೇ ನಾವು ಗ್ಯಾರಂಟಿ 100ಕ್ಕೆ 100 ಜಯವನ್ನು ಗಳಿಸ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಆ ಕಾರಣ ಈ ಭೀಮ ಜಯಂತಿ ಉತ್ಸವ ದಿವಸ ನಾವು ನೀವೆಲ್ಲರೂ ಒಟ್ಟಿಗೆ ಕೂಡಿ ನಾವು ತೀರ್ಮಾನ ತಗೊಳ್ಳೋಣ. ಭಾರತೀಯರು ನಾವೆಲ್ಲ ಒಂದು ದೇಶವನ್ನು ಒಟ್ಟಾಗಿ ಕಟ್ಟೋಣ, ಹೊಸದಾಗಿ ನಿರ್ಮಾಣ ಮಾಡೋಣ, ಒಂದು ಸುಖಿ ಸಮಾಜವನ್ನು ನಿರ್ಮಾಣ ಮಾಡಿ ಎಲ್ಲ ಬಡವರು ರೈತರು ನೆಮ್ಮದಿಯಿಂದ ಬದುಕುವಂಥ ಒಂದು ವಾತಾವರಣನ ನಿರ್ಮಾಣ ಮಾಡೋಣ ಅಂತ ಅವತ್ತು ನಾವು ಸಂದೇಶ ಕೊಡಬೇಕು ಅಂತ ಆ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಮನಸ್ಸು ಮಾಡಿ ಎಲ್ಲರೂ ನಾನು ದೇಶಕ್ಕಾಗಿದ್ದೇನೆ, ದೇಶಕ್ಕಾಗಿ ಬದುಕಬೇಕಾಗಿದೆ, ನನಗೆ ಸಮಾಜ ಬೇಕಾಗಿದೆ, ನನ್ನ ಬದುಕು ಸರಿ ಹೋಗ್ಬೇಕಾದ್ರೆ ನನ್ನ ಸಮಾಜದ ಬದುಕು ಮೊದಲು ಸರಿ ಹೋಗಬೇಕು, ಅದಕ್ಕಾಗಿ ನಾನು ಒಂದಿಷ್ಟು ಅಳಿದ ಸೇವೆ ಮಾಡಬೇಕು ಅನ್ನೋ ಮನಸ್ಸನ್ನು ಇಟ್ಕೊಂಡು ಕೆಲಸ ಮಾಡಿ ಅಂತ ಎಲ್ಲರೂ ಮನವಿ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ಭೀಮೋತ್ಸವ ಕಾರ್ಯಕ್ರಮಕ್ಕೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ KRS. ಸಾಕು.